ಇವತ್ತು ನಮ್ಮ ಒಂದು ಸಂಸ್ಥೆ ಶ್ರೀ ಶುಭಗುರು ಟ್ರಸ್ಟ್ ವತಿಯಿಂದ ಪ್ರತಿ ವರ್ಷ ಮಿನುಗುತ್ತಾರೆ ಕಲ್ಪನಾ ಪ್ರಶ್ನೆ ಮಾಡ್ಕೊಂಡು ಬರ್ತಿದ್ದೆ. ಈ ವರ್ಷ ಸ್ವಲ್ಪ ವಿಭಿನ್ನವಾಗಿ ಯೂಟ್ಯೂಬ್ ಚಾನೆಲ್ ಮುಖಾಂತರ ವಿಜಯ್ ಸಿನಿ ಟಾಕ್ಸ್ ಕನ್ನಡ ಹಾಗೂ ಶುಭಗುರು ಟ್ರಸ್ಟ್ ವತಿಯಿಂದ ಕರ್ನಾಟಕ ಐಕಾನ್ ಅಚೀವರ್ಸ್ ಅವಾರ್ಡ್ ಮತ್ತು ಪುನೀತ್ ಅಪ್ಪು, ನಾವೇನು ಪ್ರೀತಿಯಿಂದ ಅಪ್ಪು ಅಂತ ಕರಿತೀವಿ, ಪುನೀತ್ ರಾಜ್ಕುಮಾರ್ ಸರ್ನ ಅಪ್ಪು ಯೂತ್ ಐಕಾನ್ ಅವಾರ್ಡ್ ಪ್ರಶಸ್ತಿನ ಆರ್ಗನೈಸ್ ಮಾಡಿದ್ವಿ. ಪ್ರತಿ ಒಬ್ರು ಕೂಡ ರಂಗಭೂಮಿ ಕಲಾವಿದರಿಂದ ಹಿಡಿದು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂತ ಸಾಧಕರಿಗೆ ಸನ್ಮಾನ ಮಾಡಿದ್ವಿ. ಪ್ರತಿ ವರ್ಷ ಮಾಡ್ಕೊಂಡ್ ಬಂದಾಗ ಈ ಸಲ ಕೂಡ ಮಾಡಿದ್ವಿ. ಇದಕ್ಕೆ ನಮ್ಮ ಸಪೋರ್ಟ್ ಆಗಿ ಈ ಒಂದು ಕಾರ್ಯಕ್ರಮ ಜಸ್ಟ್ ನಾವು ಒಂದು ವಾರದಲ್ಲಿ ಆರ್ಗನೈಸ್ ಮಾಡಿದ್ದು. ಯಾಕೆಂದ್ರೆ ನನ್ನ ಕೆಲಸ ಕಾರ್ಯಗಳಿಂದ ಪ್ಲಸ್ ಈ ಒಂದು ಕಾರ್ಯಕ್ರಮ ಯಶಸ್ಸು ನನಗೆ ಸಪೋರ್ಟ್ ಆಗಿದೆ ಅಂತ ನಾನು ಅಮ್ಮ ಅಂತಾನೆ ಕರಿತೀನಿ, ಅಕ್ಕ ಅಂತ ಕರಿತೀನಿ. ಶ್ರೀಯುತ ನಾಗರತ್ನಮ್ಮ ಅವರು ಹಾಗೂ BSNL ಶ್ರೀಧರ್ ಅವರು ಮಾಡಿ ನಾವು ಸಪೋರ್ಟ್ ಮಾಡ್ತೀವಿ. ಆಮೇಲೆ ನಮ್ಮ ಲಾಕ್ಡೌನ್ ಸಿನಿಮಾದ ಇಬ್ಬರು ನಟರು, ವಲ್ಲಿಯಮ್ಮ ರೀಲ್ ಸ್ಟಾರ್ ಅಂತಾನೆ ಹೇಳ್ಬೋದು, ವಲ್ಲಿಯಮ್ಮ ಮತ್ತೆ ಗೋವಿಂದರಾಜ್ ಸರ್, ಅವ್ರ ಮಗ ಕೂಡ ಲಾಕ್ಡೌನ್ ಸಿನಿಮಾದಲ್ಲಿ ನಾಯಕ ನಟರಾಗಿದ್ದಾರೆ. ಅಮ್ಮನ್ ಕೇಳ್ಕೊಂಡೆ, ಅಮ್ಮ ನೀವು ಈ ಪರಿಸ್ಥಿತಿಗೆ ಬಾಜನ ಆಗ್ಬೇಕು, ಅದೊಂದು ಆಸೆ ಇದೆ, ಸುಮಾರು ವರ್ಷಗಳಿಂದ ನಿಮ್ಮನ್ನ ರೀಲ್ಸ್ ಅಲ್ಲಿ ನೋಡ್ತಾ ಇದೆ. ಹಾಗೂ ಆದರ್ಶ ದಂಪತಿಗಳು ಪ್ರಶಸ್ತಿಯನ್ನ ನಾವು ಈ ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ನೀಡಿದ್ವಿ. ಅದು ನಂಗೆ ಖುಷಿ ಆಗ್ತಾ ಇದೆ. ಯಾರಿಗಾದ್ರೂ ಒಬ್ಬರಿಗೆ ಪ್ರತಿ ವರ್ಷ ನಾನು ಆದರ್ಶ ದಂಪತಿಗಳು ಅವಾರ್ಡ್ ಕೊಡಕ್ ಶುರು ಮಾಡ್ತೀನಿ. ಈ ವರ್ಷ ಆದರ್ಶ ದಂಪತಿಗಳು ಪ್ರಶಸ್ತಿ ಶ್ರೀಯುತ ಗೋವಿಂದರಾಜು ಸರ್ ಹಾಗೂ ವಲ್ಲಿ ಅಮ್ಮಗೆ ನಾವು ಕೊಟ್ಟಿದ್ವಿ. ತುಂಬಾ ಖುಷಿ ಆಯ್ತು. ಎಲ್ಲ ನನ್ನ ಕರ್ನಾಟಕ ಜನತೆಗೆ ನನ್ನ ನಮಸ್ಕಾರ. ಸುಮಾರು ನಾವು ಎಷ್ಟೋ ವೇದಿಕೆ ಮೇಲೆ ಹೋಗಿದ್ದೀವಿ, ಎಷ್ಟೋ ಜಾಗದಲ್ಲಿ ಇನ್ವೈಟ್ ಮಾಡಿದ್ದಾರೆ, ಫಂಕ್ಷನ್ ಮಾಡಿದ್ದಾರೆ, ಒಂದು ಲೆವೆಲ್ ಅಲ್ಲಿ ಮಾಡ್ತಾರೆ ಅವರು. ಇಲ್ಲಿ ಸಿಕ್ಕಿರೋ ತೃಪ್ತಿ ನನಗೆ ಎಲ್ಲೂ ಸಿಕ್ಕಿಲ್ಲ. ಯಾಕಂದ್ರೆ ನಮ್ಮ ಹುಡುಗ ಅಂತ ಹೇಳ್ಕೊಂಡ್ರೆ ನನ್ನ ತಮ್ಮ ಅಂತ ಹೇಳ್ತೀನಿ ನಾನು. ನಾವು ನನ್ನ ಮಗಂದು ಸಿನಿಮಾ ಲಾಕ್ಡೌನ್ ಸಿನಿಮಾನ ಪ್ರಮೋಷನ್ ಮಾಡೋವಾಗ ಅವರು ಬಂದಿದ್ರು. ಅಲ್ಲಿ ಕೇಳ್ಕೊಂಡ್ರು, ಅಪ್ಪಾಜಿ ನೀವು ಇಬ್ರು ಬರ್ಬೇಕು, ನಮ್ದು ಒಂದು ಕಾರ್ಯಕ್ರಮ ಇದೆ ಅಂತ. ನಾನು ಏನು ಕೇಳಲಿಲ್ಲ. ಆಯ್ತಪ್ಪ ಬರ್ತೀನಿ ಅಂತ ಹೇಳ್ದೆ. ಬಂದಿದ್ದೀನಿ. ಒಳ್ಳೆ ಸನ್ಮಾನ ಮಾಡಿ ಒಳ್ಳೆ ಮರ್ಯಾದೆ ಕೊಟ್ಟಿದ್ದಾರೆ. ಆ ಹುಡುಗ ಇನ್ನ ಮುಂದಕ್ಕೆ ತುಂಬಾ ಬೆಳೀಲಿ ಅಂತ ತುಂಬಾ ನನ್ನ ಮನಸ್ಫೂರ್ತಿಯಾಗಿ ನಾನು ಆರೈಕೆ ಮಾಡ್ತಾ ಇದ್ದೀನಿ. ತುಂಬಾ ಸಂತೋಷ. ಎಲ್ರಿಗೂ ನಮಸ್ಕಾರ. ನಮ್ಮ ಶುಭಗುರು ಒಂದು ಟ್ರಸ್ಟ್ ಇಂದ ಯಾರು ಸುನಿಲ್ ಪ್ರಕಾಶ್, ಇವರು ಒಂದು ಸಾಮಾನ್ಯ ವ್ಯಕ್ತಿ ಅಲ್ಲ, ಕೀರ್ತಿ ದೊಡ್ಡದು ಮೂರ್ತಿ ಚಿಕ್ಕದು ಅನ್ನೋ ತರ ಸದಾ ಯಾವಾಗ್ಲೂ ಒಂದು ಯಾವ್ದಾದ್ರು ಒಂದು ಕಾರ್ಯಕ್ರಮದಲ್ಲಿ ತೊಡ್ಕೊಂಡಿರ್ತಾರೆ. ಸರಳ ಜೀವಿ, ಸಜ್ಜನಿಕೆಯಲ್ಲಿ ಬರೀ ಜನಸೇವೆಯನ್ನ ಮಾಡ್ಬೇಕನ್ನುವಂತ ಹಂಬಲ, ಎಲ್ಲರೂ ಒಳ್ಳೇದಾಗ್ಬೇಕು, ಎಲ್ಲರಿಗೂ ಒಳ್ಳೇದಾಗ್ಬೇಕು ಅನ್ನುವಂತ ಭಾವನೆ ಇಟ್ಕೊಂಡು ಇವತ್ತು 100 ಪ್ರಶಸ್ತಿಗಳನ್ನ ಕೊಡ್ತೇವೆ ಅಂತ ಹೇಳಿದ್ರು ಅವರು. ಅಲ್ಲ, ಆಲ್ರೆಡಿ ಇವತ್ತು ಕೊಟ್ಟಿದ್ದಾರೆ. ಪುನೀತ್ ಅವ್ರದ್ದು ಒಂದು ಏನೋ ವಿಗ್ರಹ ಕೊಟ್ಟಿದ್ದಾರೆ ಎಲ್ರಿಗೂ. ಅದು ಪುನೀತ್ ಅಂದ್ರೆ ಬರೇ ಫೋಟೋದಲ್ಲಿ ಬಂದ್ರೇನೆ ಎಲ್ಲರೂ ಸಂತೋಷ ಪಡುವಂತವ್ರು. ಅದು ಸಿಕ್ಕಿಲ್ಲ. 3 ಸರಿ ಅದಕ್ಕೆ ಓಡಾಡಿದ್ದಾರೆ. ಅವರು ಹಿಂದೆ ಪರಿಶ್ರಮ 1 ತಿಂಗಳದಿಂದ ಮಾಡ್ತಾ ಇರೋದು. ಇಲ್ಲ, ಇನ್ನೊಂದು ವಾರ ಬಿಟ್ಟು ಮಾಡೋಣ ಅನ್ನುವಂತ ಪರಿಸ್ಥಿತಿಯಲ್ಲಿತ್ತು. ಯಾಕಂದ್ರೆ ಯಾವ್ದು ಆಗ್ತಾ ಇರ್ಲಿಲ್ಲ ಕೆಲಸಗಳು. ಆದ್ರೂ ಇವತ್ತು ಕಾರ್ಯಕ್ರಮ ನಡೀತಾ ಇದೆ. 3 ಗಂಟೆವರೆಗೂ ಅವರು ಹಾರ್ಡ್ ವರ್ಕ್ ಮಾಡಿರೋದ್ರಿಂದ ಇಲ್ಲೇ ಎಷ್ಟೋ ಒಂದು ಕಾರ್ಯಕ್ರಮಗಳು ಮಾಡಿದೇವಿ. 40 ಜನರಿಗಿಂತ ಜಾಸ್ತಿ ಇರಲ್ಲ ಅಂತದ್ದು. ಇವತ್ತೊಂದು 70-80 ಜನ, 100 ಸಮೀಪ, ಯಾಕಂದ್ರೆ ಹೊರಗಡೆನೂ ಕೂತಿದ್ದು. ಅಷ್ಟೊಂದು ಹಾಲು ತುಂಬೋ ತರ ಕಾರ್ಯಕ್ರಮ ಮಾಡಿದ್ರು. ಮುಂದಿನ ಸರಿ ಮೇನ್ ಇರೋ ಒಂದು ರವೀಂದ್ರ ಕಲಾಕ್ಷೇತ್ರದಲ್ಲೇನೆ ಒಂದು ದೊಡ್ಡ ಹಾಲ್ ಅಲ್ಲೇನೆ ನಾವು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಅದು ಕಲ್ಪನಾ ಪ್ರಶಸ್ತಿ, ಅವರು ಒಂದು ಶ್ರೇಷ್ಠ ನಟಿ, ಅಂತವ್ರ ಪ್ರಶಸ್ತಿನ ಕೊಡೋದ್ರ ಮೂಲಕ ನಾವು ಎಷ್ಟೋ ವರ್ಷಗಳ ಹಿಂದೆ ನಾವು ಪರಿಚಯ ಆಗಿರೋದು. ಅಕ್ಕ ತಮ್ಮನ ತರನೇ ಇದುವರೆಗೂ ಇದ್ದೇವೆ. ನಮ್ದು ಒಂದು ಅಳಿಲು ಸೇವೆ. ನಾವು ಸಪೋರ್ಟ್ ಅಂತ ಹೇಳ್ತಾರಲ್ಲ, ನಮ್ಮ ಅಳಿಲು ಸೇವೆ. ನಮಸ್ಕಾರ. ಡಾಕ್ಟರ್ ಸತ್ಯಮೂರ್ತಿ ಗೂಗಿ ಅಂತ ಸಾಹಿತಿ. ನಮ್ಮ ಸುನಿಲ್ ಸರ್ನ ನಾನು ಭೇಟಿ ಮಾಡಿದೆ, ಬಹಳ ಸಂತೋಷ ಆಯ್ತು. ಯಾವಾಗಲೂ ನಗುಮುಖ, ಅಪ್ಪ ಅವ್ರ ತರನೇ ನಗ್ತಾ ಇರ್ತಾರೆ. ಬಹುಮುಖ ಪ್ರತಿಭೆ, ಚಲನಚಿತ್ರ ನಟರು. ಅವ್ರು ಮಾಡ್ತಕ್ಕಂಥ ಕಾರ್ಯಕ್ರಮ ನಿಜಕ್ಕೂ ಕನ್ನಡ ಜನತೆ ಅವ್ರಿಗಿಂತ ಸ್ವೀಕರಿಸ್ತಾ ಇದ್ದಾರೆ ಅಂತಂದ್ರೆ ತುಂಬಾ ಅದೃಷ್ಟಶಾಲಿಗಳು. ಇಂಥ ಕಾರ್ಯಗಳು ಮತ್ತೆ ನಮ್ಮ ರೀಲ್ಸ್ ಗೋವಿಂದರಾಜ್ ಸರ್ ಮತ್ತೆ ಒಲ್ಲಿ ಮೇಡಮ್ ಎಂತೆಂತರನ್ನ ಕರೆದು ಅವರು ಗೌರವಿಸ್ತಾ ಇದ್ದಾರೆ ಅಂದ್ರೆ ನಿಜಕ್ಕೂ ಅದು ಗ್ರೇಟ್ ಅಂತ ಕೆಲಸ. ಒಳ್ಳೇದಾಗ್ಲಿ, ಅವ್ರಿಗೆ ಕನ್ನಡಿಗರ ಆಶೀರ್ವಾದ ಸದಾ ಇರ್ಲಿ, ಅವರು ಸಹ ಅಪ್ಪು ತರ ದೊಡ್ಡ ಸ್ಟಾರ್ ಆಗಿ ಬರಲಿ ಅಂತ ಹೇಳಿ ನಾನು ಆಶಿಸ್ತೀನಿ ಸರ್. ನಮಸ್ಕಾರ, ಧನ್ಯವಾದಗಳು. ನನ್ನ ಹೆಸರು ಡಾಕ್ಟರ್ ಶ್ರೀನಿವಾಸ್, ಪ್ರೊಫೆಸರ್ ಅಂಡ್ ಚೇರ್ಮನ್, ಡಿಪಾರ್ಟ್ಮೆಂಟ್ ಆಫ್ ಸೈಕಾಲಜಿ, ಬ್ಯಾಂಗ್ಳೂರ್ ಯೂನಿವರ್ಸಿಟಿಯಿಂದ ಮಾಡ್ತಾ ಇದ್ದೀನಿ. ಇಲ್ಲಿ ಮುಖ್ಯವಾಗಿ ನಾನು ವಿಜಯ್ ಸಿನಿಟೆಕ್ಸ್
ಆ, ಶ್ರೀ ಶುಭಗುರು ಟ್ರಸ್ಟ್ ಅವರಿಗೆ ನಾನು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಕಾರಣ ಏನು ಅಂತಂದ್ರೆ ನಮ್ಮ ಸಮಾಜದಲ್ಲಿ ಹಿರಿಯ ನಟರುಗಳಿರ್ತಾರೆ, ಆಮೇಲೆ ಒಂದು ಉನ್ನತ ಸ್ಥಾನದಲ್ಲಿರೋದನ್ನ ಗುರುತಿಸೋದು ಸಹಜ. ಆದ್ರೆ ಇಲ್ಲಿ ಎಷ್ಟೋ ಒಂದು ಪ್ರತಿಭೆಗಳು ಎಲೆಮರೆಯ ಕಾಯಾಗಿರ್ತಾರೆ. ಆ ಎಲೆಮರೆಯ ಕಾಯಾಗಿರತಕ್ಕಂತ ಒಂದು ಪ್ರತಿಭೆಗಳನ್ನು ವಿವಿಧ ಕ್ಷೇತ್ರಗಳಲ್ಲಿ ಏನು ಅವರು ಅದನ್ನ ಅಚೀವ್ ಮಾಡಿರ್ತಾರೋ ಅವರನ್ನ ಹೆಕ್ಕಿ ತೆಗೆದು ಇಲ್ಲಿ ಈ ದಿನ, ಈ ಒಂದು ಶುಭ ದಿನ, ಇವತ್ತು ಏನೋ ಮಿನುಗುತ್ತಾರೆ ಕಲ್ಪನಾ ಅವ್ರದ್ದಿರ್ಬೋದು, ಆಮೇಲೆ ವಜ್ರಮುನಿ ಅವರದ ಒಂದು ಹುಟ್ಟುಹಬ್ಬದ ಸಂದರ್ಭದಲ್ಲಿ ಅವ್ರನ್ನೆಲ್ಲ ಇಲ್ಲಿ ಆಹ್ವಾನಿಸಿ ಅವ್ರಿಗನ್ನ ಒಂದು ಸೂಕ್ತ ಗೌರವದೊಂದಿಗೆ ಅವ್ರಿಗೊಂದು ಸನ್ಮಾನ ಮಾಡಿರೋದು ಬಹಳ ಖುಷಿ ತರುವಂತ ವಿಷಯ.